ನಮಸ್ಕಾರ. ನಾನು ಶಾಲಿನಿ ಮೂರ್ತಿ. ಚಿಕ್ಕ ಮಕ್ಕಳ ಲೋಕ ತುಂಬ ಚೆಂದ. ನನಗೂ ಚಿಕ್ಕ ಮಕ್ಕಳೊಡನೆ ಅವರ ಲೋಕದಲ್ಲಿ ವಿಹರಿಸಲು ತುಂಬ ಇಷ್ಟ. ಬಿಡುವಿನ ಸಮಯದಲ್ಲಿ ಚಿಕ್ಕ ಮಕ್ಕಳಿಗಾಗಿ ಕತೆ ಬರೆಯೋದು ನನ್ನ ಹವ್ಯಾಸ. ನನ್ನ ಹಲವು ಹವ್ಯಾಸಗಳಲ್ಲಿ ಚಿಕ್ಕ ಮಕ್ಕಳಿಗೆ ಬರೆಯುವ ಕತೆ ತುಂಬ ಇಷ್ಟದ ಹವ್ಯಾಸ. ಇವತ್ತು ನಾನು ಇಲ್ಲಿ ಓದಿ ಹೇಳಲಿರುವೆ ಒಂದು ಚಿಕ್ಕ ಪುಟ್ಟ ಕತೆ, ನಾನೇ ಬರೆದದ್ದು. ಕತೆಯ ಹೆಸರು ರಿಚರ್ಡ್ ಮತ್ತು ಜೋಸೆಫ್ ಎಂದು. ಈಗ ನಿಮಗಾಗಿ ರಿಚರ್ಡ್ ಮತ್ತು ಜೋಸೆಫ್. ಒಂದಾನೊಂದು ಕಾಲದಲ್ಲಿ ರಷ್ಯಾದ ಒಂದು ಪುಟ್ಟ ಹಳ್ಳಿಯಲ್ಲಿ ರಿಚರ್ಡ್ ಮತ್ತು ಜೋಸೆಫ್ ಎಂಬ ಇಬ್ಬರು ಬೇಸಾಯಗಾರರು ಇದ್ದರು. ಅವರು ಮುಖ್ಯವಾಗಿ ಬಾರ್ಲಿ ಹಾಗೂ ಆಲೂಗಡ್ಡೆಯನ್ನು ಬೆಳೆಯುತ್ತಿದ್ದರು. ಸ್ವಲ್ಪ ಮಟ್ಟಿಗೆ ಸೂರ್ಯಕಾಂತಿ ಹಾಗೂ ಗೋಧಿಯನ್ನೂ ಬೆಳೆಯುತ್ತಿದ್ದರು. ರಷ್ಯಾದ ಮುಖ್ಯ ಬೆಳೆ ಗೋಧಿ. ಬಾರ್ಲಿ, ಓಟ್ಸ್, ಆಲೂಗಡ್ಡೆ, ಸೂರ್ಯಕಾಂತಿಗಳೆಲ್ಲ ಉಪಬೆಳೆಗಳು. ರಷ್ಯಾದಲ್ಲಿ ನಮ್ಮ ಭಾರತದಲ್ಲಿ ಇದ್ದಂತೆ ಸಣ್ಣ ಸಣ್ಣ ಗದ್ದೆಗಳಿರುತ್ತಿರಲಿಲ್ಲ. ಎಕರೆಗಟ್ಟಲೆ ದೊಡ್ಡ ದೊಡ್ಡ ಜಾಗದಲ್ಲಿ ಬೆಳೆ ಬೆಳೆಯುತ್ತಿದ್ದರು. ಬೇಸಾಯಗಾರರು ಬಹಳ ಜಾಣ್ಮೆಯಿಂದ ಶ್ರಮವಹಿಸಿ ದುಡಿಯುತ್ತಿದ್ದರು. ಪ್ರತಿ ಬೇಸಾಯಗಾರನು ತನ್ನದೇ ಆದ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಯೋಗ್ಯ ಬೆಳೆಯನ್ನು ಬೆಳೆಯುವುದರಲ್ಲಿ ನಿಷ್ಣಾತರಾಗಿದ್ದರು. ರಿಚರ್ಡ್ ಒಬ್ಬ ನುರಿತ ಬೇಸಾಯಗಾರ. ತಲೆಮಾರಿನಿಂದ ಬೇಸಾಯವೇ ಅವನ ಕಸುಬು. ಆತನ ಮುಖ್ಯ ಬೆಳೆ ಬಾರ್ಲಿ ಹಾಗೂ ಸೂರ್ಯಕಾಂತಿ. ಆತನ ದಿನನಿತ್ಯದ ಬಳಕೆಗೆ ಸ್ವಲ್ಪ ಮಟ್ಟಿಗೆ ಗೋಧಿಯನ್ನು ಬೆಳೆಯುತ್ತಿದ್ದ. ರಿಚರ್ಡ್ ಬಹಳ ಶ್ರಮಜೀವಿ, ಕಟ್ಟುನಿಟ್ಟಿನ ಮನುಷ್ಯ. ತನ್ನ ಬೇಸಾಯದ ಬಲುಪಾಲು ಕೆಲಸ ತಾನೇ ಸ್ವತಃ ಮಾಡುತ್ತಿದ್ದನು. ಆಳುಗಳು ಸರಿಯಾಗಿ ಕೆಲಸ ಮಾಡದಿದ್ದರೆ ಆತನಿಗೆ ತುಂಬ ಅಸಮಾಧಾನವಾಗುತ್ತಿತ್ತು. ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಬಾರದ ಆಳನ್ನು ಕೂಡಲೇ ಕೆಲಸದಿಂದ ವಜಾ ಮಾಡುತ್ತಿದ್ದ ರಿಚರ್ಡ್. ಸಮಯದ ಮಹತ್ವವನ್ನು ಸರಿಯಾಗಿ ಮನಗಂಡಿದ್ದ ರಿಚರ್ಡ್. ಜೋಸೆಫ್ ಸಹ ಒಬ್ಬ ಒಳ್ಳೆಯ ಬೇಸಾಯಗಾರ. ಆತನದು ಆಲೂಗಡ್ಡೆ ಹಾಗೂ ಗೋಧಿ ಮುಖ್ಯ ಬೆಳೆಯಾಗಿತ್ತು. ರಿಚರ್ಡ್ನಂತೆ ಜೋಸೆಫ್ ಶ್ರಮಜೀವಿಯೂ ಆಗಿದ್ದ. ಆದರೆ ಜೋಸೆಫ್ನಲ್ಲಿ ಒಂದು ಅವಗುಣವಿತ್ತು. ಆತನಿಗೆ ಸಮಯದ ಪರಿಜ್ಞಾನ ಕಡಿಮೆ. ಮಾಡುವ ಕೆಲಸವನ್ನು ಅಂದೇ ಮಾಡಬೇಕೆಂಬ ವಿವೇಕವಾಗಲಿ ಹಠವಾಗಲಿ ಆತನಿಗೆ ಇಲ್ಲ. ಕೆಲಸ ಮಾಡಿದರಾಯಿತು ಎಂಬ ಉದಾಸೀನ ಜೋಸೆಫ್ನಿಗಿತ್ತು. ಒಂದು ವಸಂತ ಮಾಸದಲ್ಲಿ ರಿಚರ್ಡ್ ತನ್ನ ಮುಂದಿನ ಬೆಳೆಯ ಬಗ್ಗೆ ತುಂಬ ತಯಾರಿ ಮಾಡಿಕೊಳ್ಳುತ್ತಿದ್ದ. ಗೆಳೆಯ ಜೋಸೆಫ್ನಿಗೂ ಒಂದು ಕಿವಿ ಮಾತು ಹೇಳುತ್ತಾನೆ ರಿಚರ್ಡ್. ನಮ್ಮ ಬೇಸಾಯಕ್ಕೆ ನಾವು ಪ್ರಕೃತಿಯನ್ನೇ ನಂಬಿರುವಾಗ ಯಾವಾಗ ಯಾವ ವಾತಾವರಣವಿರುವುದೋ ನಾವು ಊಹಿಸಲು ಕಷ್ಟ. ನಮ್ಮ ಜಾಗ್ರತೆ ನಾವು ಮಾಡಿಕೊಳ್ಳಬೇಕು. ಗೆಳೆಯ, ನೀನು ಬೇಸಾಯಕ್ಕೆ ಎಲ್ಲ ಸರಿಯಾದ ಬಿತ್ತನೆಯ ತಯಾರಿ ಶುರು ಮಾಡು ಎಂದ ರಿಚರ್ಡ್. ಜೋಸೆಫ್ ಗೆಳೆಯ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸಿದನೇ ಹೊರತು ಯಾವ ಕೆಲಸವನ್ನು ಶುರು ಮಾಡುವ ಗೋಜಿಗೆ ಹೋಗದೆ ನಾಳೆ ಮಾಡಿದರಾಯಿತು ಎಂಬ ಉದಾಸೀನದಿಂದ ದಿನ ಕಳೆದ. ಇತ್ತ ರಿಚರ್ಡ್ ತನ್ನ ಹೊಲವನ್ನು ಹಸನಾಗಿಸಿ ಬಿತ್ತಬೇಕಿದ್ದ ಬೀಜವನ್ನು ತಂದಿಟ್ಟ. ಆಳು ಕಾಳುಗಳನ್ನೆಲ್ಲ ಗೊತ್ತು ಮಾಡಿಕೊಂಡು ತನ್ನ ಬೇಸಾಯದ ಎಲ್ಲ ಉಪಕರಣಗಳು ಸರಿ ಇದೆಯೇ ಎಂದು ಪರೀಕ್ಷಿಸಿದ. ಹೊಲಕ್ಕೆ ಬೇಕಾದ ಸಾವಯವ ಗೊಬ್ಬರವನ್ನೂ ಕೊಂಡು ತಂದಾಯಿತು. ಜೋಡು ಎತ್ತುಗಳನ್ನು ಚೆನ್ನಾಗಿ ನೋಡಿಕೊಂಡು ಅವುಗಳ ಲಾಲನೆ ಪಾಲನೆ ಪೋಷಣೆಯಲ್ಲಿ ಎಲ್ಲಿಯೂ ಚ್ಯುತಿ ಬಾರದಂತೆ ನೋಡಿಕೊಳ್ಳುತ್ತಿದ್ದ ರಿಚರ್ಡ್. ಮಳೆ ಬೀಳುತ್ತಿದ್ದಂತೆ ರಿಚರ್ಡ್ ತನ್ನ ಬೇಸಾಯದ ಕೆಲಸವನ್ನು ಬಿರುಸಿನಿಂದ ಮಾಡತೊಡಗಿದ. ಹೊಲದ ಒಂದು ಮಗ್ಗುಲಲ್ಲಿ ಬಾರ್ಲಿ, ಇನ್ನೊಂದು ಮಗ್ಗುಲಲ್ಲಿ ಸೂರ್ಯಕಾಂತಿಯ ಬೀಜವನ್ನು ಬಿತ್ತಿದ. ಗೋಧಿ ಬೆಳೆಗೆ ತನ್ನ ಪುಟ್ಟ ಹೊಲವನ್ನು ತಯಾರು ಮಾಡಿ ಗೋಧಿ ಬಿತ್ತನೆಯನ್ನು ಮಾಡಿ ಮುಗಿಸಿದ. ಎಲ್ಲವೂ ಕಾಲಕ್ಕೆ ಸರಿಯಾಗಿ ಬಿರಬಿರನೇ ನಡೆದು ಹೋಯಿತು ರಿಚರ್ಡ್ನ ಕೆಲಸ. ಜೋಸೆಫ್ನು ಬೇಸಾಯದ ತಯಾರಿಯಲ್ಲಿದ್ದ. ಆದರೆ ರಿಚರ್ಡ್ ಅಷ್ಟು ಕಟ್ಟುನಿಟ್ಟು ಜೋಸೆಫ್ ಅಲ್ಲ. ಆಲೂಗಡ್ಡೆಯೇ ಆತನ ಪ್ರಮುಖ ಬೆಳೆ. ಆಲೂಗಡ್ಡೆ ಬೆಳೆಯಲು ಹಲವು ಅಡ್ಡಿ ಆತಂಕಗಳು ಎದುರಿಸಬೇಕು. ಆಲೂಗಡ್ಡೆ ಧಾನ್ಯಗಳಂತೆ ಸುಲಭದ ಕೃಷಿಯಲ್ಲ. ಸಮಯಕ್ಕೆ ಸರಿಯಾಗಿ ನಾಟಿ ಮಾಡದಿದ್ದರೆ ಕೊಳೆತು ಹೋಗುವ ಅಪಾಯ ಜಾಸ್ತಿ. ರಿಚರ್ಡ್ನ ಎಚ್ಚರಿಕೆಯ ಮಾತು ಜೋಸೆಫ್ ಪಾಲಿಸದೆ ಆತನ ಆಲೂಗಡ್ಡೆ ಬೆಳೆ ನೆನೆಗುದಿಗೆ ಬಿತ್ತು. ಮಳೆಯ ಅಬ್ಬರ ಜಾಸ್ತಿಯಾಗಿ ಆಲೂಗಡ್ಡೆ ನಾಟಿ ಮಾಡಿದ್ದು ತುಂಬ ತಡವಾಗಿ ಮಳೆಯ ಹೊಡೆತಕ್ಕೆ ಕೊಳೆತು ಹೋಗಿ ತುಂಬ ನಷ್ಟ ಅನುಭವಿಸಬೇಕಾಗುತ್ತದೆ ಜೋಸೆಫ್. ರಿಚರ್ಡ್ನ ಹೊಲದಲ್ಲಿ ನಳನಳಿಸುವ ಸೂರ್ಯಕಾಂತಿಯ ಹೂವು ಮುಖವೆತ್ತಿ
ಆತನ ಹೊಲ ಸೂರ್ಯಕಾಂತಿಯ ಹಳದಿ ಬಣ್ಣದ ಹೂವು ಸೂರ್ಯನ ಪ್ರಭೆಗೆ ಬಹಳ ಆಕರ್ಷಕವಾಗಿ ಮೆರೆಯುತ್ತಿತ್ತು. ನಾಳೆ ಎನ್ನದೇ ಇಂದೇ ಕಾರ್ಯತತ್ಪರನಾದ ರಿಚರ್ಡ್ ಬೇಸಾಯದಲ್ಲಿ ಗೆದ್ದಿದ್ದ. ಆದರೆ ಜೋಸೆಫ್ನ ನಾಳೆ ಮಾಡಿದರಾಯಿತು ಎಂಬ ಆತನ ವರ್ತನೆಯೇ ಆತನಿಗೆ ಮುಳುವಾಯಿತು. ಆತನ ಆಲೂಗಡ್ಡೆಯ ಬೆಳೆ ವಿನಾಶದ ಅಂಚಿನಲ್ಲಿದ್ದು ಜೋಸೆಫ್ ಭಾರೀ ನಷ್ಟ ಅನುಭವಿಸಿದ. ಮಕ್ಕಳೇ, ನಾಳೆ ಎನ್ನುವುದು ಹಾಳು. ಇಂದು ಮಾಡುವ ಕೆಲಸ ಇಂದೇ ಮಾಡಬೇಕು. ಎಂದೂ ನಾಳೆಗಾಗಿ ಕಾಯಬಾರದು. ನಮಸ್ಕಾರ.